ಇವತ್ತಿನ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಟ್ಟಂತ ನಾರಾಯಣ ಹೆಗಡೆ ನೇಲುಮನೆ ಶಿಕ್ಷಕರು ಇವರು ಉದ್ಘಾಟನೆ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹರಿ ಅಕಾರ ಉಕಾರ ಮಕಾರಗಳು ಏಕತ್ರಗೊಂಡಾಗ ಅಲ್ಲಿ ದೇಹ ಏಕಾಗ್ರತೆಯನ್ನು ಹೊಂದದಂತೆ ಬಂಧುಗಳೇ. ಯೋಗ ಪಿತಾಮಹ ಪಾತಂಜಲಿ ಮಹರ್ಷಿಗಳು ಭಾರತಕ್ಕೆ ಕೊಟ್ಟಂಥದ್ದು. ಆದರೆ ದುರ್ಯೋಗ ಪ್ರಪಂಚದ್ವಾರ ಹೊರದೇಶದಿಂದ ಪರದೇಶಿಯಾಗಿ ಬರುವಂಥ ಬಳುವಳಿಯಾಯಿತು ನಮಗಿದು ಯೋಗ. ಇದರೊಟ್ಟಿಗೆ ಅನೇಕ ಹೀಗೆ ಭಾರತೀಯತೆಯನ್ನು ಕಳೆದುಕೊಂಡು ಎಲ್ಲ ಹೊರದೇಶದವರು ಕೊಟ್ಟಂಥ ಕೊಡುಗೆಗಳಾದವು. ಇದು ದುರ್ದೈವ. ಈ ಒಂದು ಸುಸಂದರ್ಭ ಅತ್ಯಂತ ಪವಿತ್ರವಾದ ಕಾರ್ಯಕ್ರಮ. ಸ್ಕಂಧನಿಗೆ ದ್ವಿಜತ್ವವನ್ನು ಕೊಡುವ ಸುದಿನ, ಸುಯೋಗ ದಿನ. ದ್ವಿಜತ್ವ ಎರಡನೆಯ ಹುಟ್ಟು ಅಂದರೆ ಮಂತ್ರದ ಮೂಲಕ ಇಡೀ ಬಾಳ್ವೆಯನ್ನು ಬದುಕುವ ಎಡೆಗೆ ಎಲ್ಲ ಕಿವಿಯಲ್ಲಿ ಚಿತ್ತದಲ್ಲಿ ಬಿತ್ತಿದ ಈ ಸುದಿನ ದಿನ ಇವರ ಪಿ ವಿ ಹೆಗಡೆಯವರ ಮನೆಯ ಅಂಗಳ ಮಂಗಳಮಯವಾಗಿದೆ, ಅತ್ಯಂತ ಸಮೃದ್ಧಗೊಂಡಿದೆ, ಸಂಪನ್ನಗೊಂಡಿದೆ ಬಂಧುಗಳೇ. ಇವತ್ತಿನ ಈ ಒಂದು ಕಾರ್ಯಕ್ರಮ ನಿರ್ಮಲಾ ಹೆಗಡೆಯವರು ಇಲ್ಲ ಇವತ್ತಿನ ವಿಶೇಷತಃ ಉಪಸ್ಥಿತಿ, ಅದರೊಟ್ಟಿಗೆ ಗೌರವ ಉಪಸ್ಥಿತಿಯಲ್ಲಿ ಇರುವರು. ಅದರೊಟ್ಟಿಗೆ ಏನಿಲ್ಲ ಈ ಭಾಗದಲ್ಲಿ ವಿಮರ್ಶಕರು ಚಿಂತಕರು ಆದಂತಹ ಗೋಪಾಲ್ ಹೆಗಡೆಯವರ ಆಸೀನ, ಅದರೊಟ್ಟಿಗೆ ಕುಟುಂಬದ ಹಿರಿಯರಾದಂಥ ಶ್ರೀಧರ್ ಹೆಗಡೆಯವರ ಘನ ಉಪಸ್ಥಿತಿ, ಎಲ್ಲ ಮೇಳೈಸುವಿಕೆ, ಸಮಷ್ಟಿಕರಣ, ಕುಟುಂಬದೊಡನೆ ನೆಂಟರು ಇಷ್ಟರು ಬಂಧುಗಳು ಬಾಂಧವರು ಆತ್ಮೀಯರು ಎಲ್ಲರನ್ನೂ ಸಮಷ್ಟಿಯಲ್ಲಿ ನೋಡುವ ಪರಮೇಶ್ವರರ ಎಲ್ಲ ಆ ಯೋಗ, ಇದು ಒಂದು ಯೋಗ. ಬಹುಶಃ ಬಂಧುಗಳೇ, ತಾಳಮದ್ದಲೆ ಆಗಾಗ ತಾಳಮದ್ದಲೆ ಯಕ್ಷಗಾನ, ದೊಡ್ಡ ಆಟವಿರಲಿ ಸಣ್ಣ ಆಟವಿರಲಿ, ಪಾರಿಜಾತ, ಕೃಷ್ಣ ಆಟ, ಅಟ್ಟದಾಟ, ಎಲ್ಲ ಕಲೆಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯತೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸಲಿಕ್ಕೆ ಹುಟ್ಟಿಕೊಂಡಂತಹ ನಾಟ್ಯ ಪ್ರಕಾರಗಳಂತೆ ಬಂಧುಗಳು. ಅಂತಹ ನಾಟ್ಯ ಪ್ರಕಾರಗಳು ಆಗಾಗ ಕ್ಷಣಿಸ್ತಾ ಹೋಗ್ತಾ ಇದೆ. ಅದಕ್ಕೆ ಆದ್ದರಿಂದಲೇ ಗದುಗಿನ ನಾರಣಪ್ಪ ತನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳ್ತಾನೆ, ಚೋರ ನಿಂದಿಸಿ ಶಶಿಯ ಬೈದಡೆ, ಚೋರ ನಿಂದಿಸಿ ಶಶಿಯ ಬೈದಡೆ, ಕ್ಷೀರವನು ಕ್ಷಯ ರೋಗಿ ಹಳಿದರೆ, ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರಿ ನಹುದು. ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆತ್ತ ಬಲ್ಲರು, ಘೋರ ರೌರವ ಕೆಡಿಸುವ ಸಜ್ಜನರ. ಆದರೂ ಸಜ್ಜನರಿದ್ದಾರೆ, ಅವರು ಇಂಥವುಗಳನ್ನು ಮೇಳವಿಸ್ತಾರೆ. ಆದ್ದರಿಂದಲೇ ಇವತ್ತಿನ ವೇದಿಕೆಯಲ್ಲಿ ಅಂಥವರನ್ನು ಗೌರವಿಸುವ ಅತ್ಯಂತ ಸಂಪನ್ನ ಕ್ಷಣ. ಹಾಗಿದ್ರೆ ಅವರು ಎಂಥವರು ಸನ್ಮಾನಿತರು ಅಥವಾ ಗೌರವಿಸಲ್ಪಟ್ಟಂಥವರು? ಬಹುಶಃ ಮೊದಲ ಕವಿ ನೃಪತುಂಗ ಇಂಥವರನ್ನೇ ಕುರಿತು ಹೇಳಿರಬೇಕು. ಕುರಿತುವುದೆಯಂ ಕಾವ್ಯ ಪ್ರಯೋಗದೋಳ್ ಪರಿಣತಮತಿಗಳು ಎನ್ನವರ್. ಎಂಥ ಬಿಂಕದ ಬಿಗುಮಾನದ ನುಡಿ,
ಯಾವ ವಿಶ್ವವಿದ್ಯಾನಿಲಯಕ್ಕೂ ಹೋಗದೆ ಎಲ್ಲ ಕಲಿತ ವಿದ್ಯೆ ಎಲ್ಲ ವಾದೆ ವಾದೆ ಛಾಯತೆ ಶಬ್ದ ನಿಷ್ಪತ್ತಿ, ಹೊಸದೊಂದು ಶಬ್ದವನ್ನು ಎಲ್ಲ ಹುಟ್ಟಿಸುವ ಆ ಕ್ರಮ ಇದೆಯಲ್ಲ, ಪಾತ್ರದಕ್ಕೆ ಸಂಪೂರ್ಣ ಜೀವಕಳೆಯನ್ನು ತುಂಬುವಂತಹ ಆ ಶ್ರಮ ಇದೆಯಲ್ಲ, ಆ ತಲ್ಲೀನತೆ ಇದೆಯಲ್ಲ, ಆ ತನ್ಮಯತೆ, ಅದು ಪ್ರೇಕ್ಷಕರನ್ನು ತಾದಾತ್ಮ್ಯಗೊಳಿಸ್ತದಂತೆ ಬಂಧುಗಳೇ. ಅಂತಹ ಈರುವರು ಕಲಾವಿದರು. ಇವಾಗಲೇ ಎಲ್ಲ ಪರಿಚಯವನ್ನು ಮಾಡುವಾಗ ಚಪ್ರಮನೆ ಶ್ರೀಧರ್ ಹೆಗಡೆಯವರ ಮಂಥರೆಯ ಬಗ್ಗೆ ಹೇಳಿದರು. ನಾನು ಆ ಮಂಥರೆಯನ್ನು ನೋಡಿದ್ದೇನೆ, ಒಂದು ಮಂಥರೆಯನ್ನು. ಬಹುಶಃ ಎಂಥ ವಿಡಂಬನೆ, ಅಶ್ಲೀಲ, ಅವಾಚ್ಯ, ಅಪಭ್ರಂಶ ಯಾವ ಶಬ್ದವೂ ಇಲ್ಲದೆ ಸ್ವಚ್ಛಂದವಾದ ಭಾಷೆಯಲ್ಲಿ ಅದಕ್ಕೆ ತಕ್ಕುದಾದ ಔಚಿತ್ಯ ಮೀರದಂತೆ ವಿಡಂಬನೆಯನ್ನು ಸಾರ್ವಜನಿಕರಿಗೆ ತಂದಿಡುವ ಶ್ರೀಧರ್ ಹೆಗಡೆಯವರು. ಆಗ ಈಗ ನನಗದು ನೆನಪಾಗ್ತದೆ. ಬಹುಶಃ ಮಂಥರೆ ಅಂದರೆ ಮನೆತನವನ್ನು ಹಾಳು ಮಾಡಿದವಳು, ಇಡೀ ಅಯೋಧ್ಯೆಯನ್ನೇ ನಶ್ವರ ಮಾಡಿದವಳು ಅಂತ ತಿಳಿತೇವೆ. ಆದರೆ ಕುವೆಂಪು ಅವರು ಹೇಳ್ತಾರೆ, ಮರುಮಳೆ ಹೊಯ್ದಂತಾಯ್ತು ಈ ಧರೆಗೆ ಮಂಥರೆಯ ಹುಟ್ಟು. ಅಯೋಧ್ಯೆಗೆ ಎಲ್ಲ ಬೇಸಿಗೆಯ ಬಿರುದಾಗ, ಭೂಮಿಯೆಲ್ಲ ಬಿರುದಾಗ ಮಳೆ ಹೊಯ್ದಂತಾಯಿತು ಮಂಥರೆಯ ಆಗಮನ ಅಯೋಧ್ಯೆಗೆ ಅಂತ ಕುವೆಂಪು ಅವರು ವರ್ಣಿಸ್ತಾರೆ. ಬಹುಶಃ ಅಂಥ ಮಂಥರೆಯನ್ನು ಎಲ್ಲ ಪಾತ್ರ ಪ್ರವೇಶ ಮಾಡಿ ಮಂಥರೆಯನ್ನು ನಿಜವಾದ ಸತ್ತು ಪ್ರೇಕ್ಷಕ ವರ್ಗಕ್ಕೆ ಉಣಬಡಿಸಿದ ವಿಡಂಬನಾ ಪಾತ್ರಧಾರಿ ಶ್ರೀಧರ್ ಹೆಗಡೆಯವರು. ಅವರಿಗೆ ಇಗೋ ಧನ್ಯವಾದ ಶ್ರೀಧರ್ ಹೆಗಡೆಯವರೇ. ಅಂತೆಯೇ ಮೊದಲು ಅರ್ಥವನ್ನು ಹೇಳಿದವರು, ಹೆಜ್ಜೆಯನ್ನು ಇಟ್ಟವರು, ಗೆಜ್ಜೆಯನ್ನು ಕಟ್ಟಿದವರು, ತಾಳದ ಕಡಿಯನ್ನು ಕೊಟ್ಟು ಅತ್ಯಂತ ಮನೋಜ್ಞವಾಗಿ ಹಾಡಿದವರು ಹೌದು. ಅದರೊಟ್ಟಿಗೆ ಯಾವುದೇ ಪಾತ್ರಕ್ಕೆ ಕಳೆದ ತಿಂಗಳ ಇದೇ ವರ್ಷ ಜನವರಿ 24 ನಮ್ಮನೆಯಲ್ಲಿ ನೇರ್ಲು ಮನೆಯಲ್ಲಿ ಅನಂತನೋಪಿ ಉದ್ಯಾಪನೆಯ ಪ್ರಯುಕ್ತ ಸುಗ್ರೀವನ ಪಾತ್ರವನ್ನು ಮಾಡಿದ್ರು. ನಿಜವಾಗಿಯೂ ಸುಗ್ರೀವನ ಆಜ್ಞೆ ಎಂತಹ ಆಜ್ಞೆ, ಅದು ತಕ್ಕಡಿಯ ಹಿಡಿದು ತೂಗಿದಂತಹ ಆಜ್ಞೆಯ ಆದೇಶ ವಿಪ್ಪು. ಬಹುಶಃ ಸುಗ್ರೀವಾಜ್ಞೆ ಅಂದರೆ ನಾವೆಲ್ಲ ಕೇಳಿದ್ದೇವೆ. ಇದನ್ನ ಹೊರಡಿಸುವವರು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಮಾತ್ರ ಅಧಿಕಾರ ಇರ್ತದಂತೆ ಬಂಧುಗಳೇ. ಅದರ ಅರ್ಥ, ಒಳಾರ್ಥ, 3 ದಿನದೊಳಗ ಸುಗ್ರೀವ ಸೀತೆಯ ಅಂತ ಒಪ್ಪಿಸುವುದು. ಕಪಿ ಸೇನೆಗಳಿಗೆ ಆದೇಶವನ್ನು ಹೊರಡಿಸಿದ ಆದೇಶ ಇವತ್ತು ಸಂವಿಧಾನದಲ್ಲಿ ಬರೆಯಲ್ಪಟ್ಟು ಅದು ವಿಜೃಂಭಿಸ್ತಾ ಇದೆ. ಅದು ದೇಶದಲ್ಲಿ 2 ಜನಕ್ಕೆ ಅದನ್ನು ವಿನಿಯೋಗಿಸುವ, ಚಲಾವಣೆಗೆ ತರುವ ಅಧಿಕಾರ ಒಂದು ರಾಜ್ಯಪಾಲರು, ಇನ್ನೊಬ್ಬರು ರಾಷ್ಟ್ರಪತಿಗಳು. ಅಂತ ಸುಗ್ರೀವಾಜ್ಞೆಯ ನಿಜವಾದ ಸುಗ್ರೀವನನ್ನು ನಾವು ನೋಡಿದ್ದೇವೆ. ಅಂತ ಅನೇಕ ಪಾತ್ರಧಾರಿಗಳನ್ನು, ಭೀಷ್ಮನ ಪಾತ್ರದಲ್ಲಿ ಅನೇಕ ಪಾತ್ರದಲ್ಲಿ ಅವರು ಪಾತ್ರ ಪ್ರವೇಶ ಮಾಡಿ ತಲ್ಲೀನ ತನ್ಮಯ ತಾದಾತ್ಮ್ಯ ಹೊಂದಿ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ತನ್ಮಯರಾಗುವಂತೆ ರಸೋಜ್ವಲತೆ, ವಿಭವ, ಅನುಭಾವ, ಸಂಯೋಗಾದ್ರಸ ನಿಷ್ಪತ್ತಿ ಅಂತ ರಸೋಜ್ವಲತೆಯನ್ನು ಆವಿರ್ಭಾವ ಮಾಡುವಂತಹ ಹಳ್ಳಿಯ ಕಲಾವಿದರು ಎಂಥವರನ್ನು ಸನ್ಮಾನಿಸಿದ್ದಾರೆ ಪರಮೇಶ್ವರ ಹೆಗಡೆಯವರು ಎಂದಾಗ ತನ್ನಂತೆ ಇರುವಂತಹ ಕಲಾವಿದರನ್ನು, ಎಂತಹ ಸಮಾನ ವ್ಯಸನೇಶು ಸಖ್ಯಂ, ಅಂಥ ವ್ಯಸನಿಗಳನ್ನು ತಾನೂ ಒಬ್ಬ ಕಲಾವಿದ, ನನ್ನಂಥ ಕಲಾವಿದರನ್ನು ನನ್ನ ಮನೆಯ ಅಂಗಳ, ಸನ್ಮಯ ಅಂಗಳದಲ್ಲಿ ಗೌರವಿಸಬೇಕು ಎನ್ನುವ ಅವರ ಹೃದಯ ವೈಶಾಲ್ಯತೆ ನಿಜವಾಗಿಯೂ ಮೆಚ್ಚುವಂಥದ್ದು. ಅವರಿಗೆ ಅವರ ಹಡೆದವ್ವ ಅಮ್ಮ ಇಟ್ಟ ಹೆಸರು ಪರಮೇಶ್ವರ. ಆದರೆ ಕೇವಲ ಅಂಕಿತ ಅಲ್ಲ ಬಂಧುಗಳೇ, ಅದು ಅನ್ವರ್ಥವಾಗ್ತಾ ಇದೆ. ಯಾಕೆಂತಂದರೆ ಯಾವ ಆತ
ತನ್ನ ಸಂಕಲ್ಪವನ್ನ ಸಿದ್ಧಿ ಮಾಡಿ ಸಾಕ್ಷಾತ್ಕರಿಸಿಕೊಳ್ಳುತ್ತಾನೋ ಅವ ನಿಜವಾಗಿಯೂ ಒಬ್ಬ ದಾರ್ಶನಿಕನಾಗ್ತಾನಂತೆ. ಯಾಕೆ ಕೇಳಿದ್ರೆ, ಜನನಿ ಜನ್ಮಭೂಮಿಶ್ಚ ತಾತ ಮಹೀಪತಿ, ಅಜ್ಜನೇ ಒಡೆಯ. ಮೊಮ್ಮಕ್ಕಳನ್ನ ತನ್ನ ವೃತ್ತಿಯಲ್ಲಿ ತನ್ನ ಪ್ರವೃತ್ತಿಯಲ್ಲಿ ಅವರನ್ನು ವಿಜೃಂಭಿಸ್ತಾ ಇದ್ದು ಅದನ್ನು ಕಣ್ತುಂಬ ನೋಡುವಂತಹ ಸೌಭಾಗ್ಯ ಯಾವ ಅಜ್ಜನಿಗೆ ಬರ್ತದೋ ನಿಜವಾಗಿಯೂ ಆ ಅಜ್ಜ ಪರಮಜ್ಜ ನಿಜವಾಗಿಯೂ ಗೌರವಕ್ಕೆ ಅರ್ಹ. ಆತ ದಾರ್ಶನಿಕನೊಬ್ಬ. ದರ್ಶನಂ ದೇವದೇವಸ್ಯ, ದರ್ಶನಂ ದೇವದೇವಸ್ಯ ದರ್ಶನ ಅವರಿಗೆ ಆಗಿದೆ. ಯಾಕೆಂತಂದರೆ ಆ ಮೊಮ್ಮಕ್ಕಳು ಮೊನ್ನೆ ನಮ್ಮನೆಯಲ್ಲೇ ಅವರು ಒಂದು ಮಗು ಭೂಮಿಕಾ ಹೆಗಡೆ ಎನ್ನುವ ಕುಮಾರಿ ಇಲ್ಲ ಗಜ್ಜೆ ಕಟ್ಟಲಿಲ್ಲ, ಹೇಳಿದ ತಕ್ಷಣ 2 ಹೆಜ್ಜೆ ಇಡಬೇಕು ಅಂದಾಗ ಏನೆಲ್ಲ ಲಜ್ಜೆ ಬಿಟ್ಟು ವೇದಿಕೆ ಮೇಲೆ ಒಂದು ಹೆಜ್ಜೆ ಇಟ್ಲಲ್ಲ ಮಗಳು ಕುಮಾರಿ. ಎಂಥ ಹೆಮ್ಮೆ. ಆ ಅಜ್ಜ ಅಲ್ಲೇ ಕುಂತು ನೋಡುವ ಆ ಇದು ಪರಮಾನಂದದಿ ಮಿಂದೆದ್ದು ಎಂಥ ಅಜ್ಜ. ಆ ಯೋಗ ಎಲ್ಲರಿಗೂ ಬರ್ತದೆ ಈ ಸಮಾಜದಲ್ಲಿ, ಕೆಲವೇ ಜನಕ್ಕೆ ಮಾತ್ರ ದೊರೆಯುತ್ತದೆ. ಎಲ್ಲರಿಗೂ ಸಿಗಬೇಕು ಅಂತ ಪುಣ್ಯಾತ್ಮ ಯೋಗ. ಇದು ಇವ್ರ ಮನೆ ಅಂಗಳ ಯಾವಾಗಲೂ ಸನ್ಮಂಗಳಗೊಳ್ಳುತ್ತಾ ಇದೇ ರೀತಿಯಾಗಿ ಹಲವಾರು ಕಲಾವಿದರನ್ನು ಗುರುತಿಸುವುದು, ಹಲವಾರು ವಿಮರ್ಶಕರನ್ನು ಗುರುತಿಸುವ, ಅದೇ ರೀತಿಯಲ್ಲಿ ಇಡೀ ತನ್ನ ಕುಟುಂಬಕ್ಕೆ ಎಲ್ಲ ಯಾವ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ನೀತಿ ನಡತೆ ನಿಯಮ ಎಲ್ಲ ಗೌರವ ಘನತೆ ಗಾಂಭೀರ್ಯ ಇವೆಲ್ಲವುಗಳು ಮನುಷ್ಯನಿಗೆ ಬೇಕಾದಂತಹ ಎಲ್ಲ ಸದ್ಗುಣಗಳು ಉಂಟಲ್ಲ, ಈ ಎಲ್ಲ ಸದ್ಗುಣಗಳನ್ನು ಬಹುಶಃ ಆ ಕಲಾದೇವತೆ ಇವರಿಗೆ ಒದಗಿಸಲಿ. ಈ ಕುಟುಂಬ ಇಂತಹ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಮ್ಮಂತಹ ಪ್ರೇಕ್ಷಕ ವರ್ಗಕ್ಕೆ ಎಲ್ಲ ರಸದೌತಣವನ್ನು ಕೊಡಲಿ. ಏನೆಲ್ಲ ಬ್ರಹ್ಮೋಪದೇಶ ಏನೆಲ್ಲ ಆಗಿದೆಯಲ್ಲ ಮಗುವಿಗೆ ನಾವೆಲ್ಲ ಆಶೀರ್ವದಿಸೋಣ. ಎಲ್ಲ ಮಗು ಎಲ್ಲ ಉತ್ತಮ ಸಂಸ್ಕಾರವನ್ನು ಹೊಂದಿದೆ. ಈ ಸಂಸ್ಕಾರ ಮುಂದುವರಿಯಲಿ. ಈ ಮನೆ ಹೀಗೆ 100 ಕಾಲ ವಿಜೃಂಭಿಸಲಿ ಎನ್ನುವ ಆಶಯದೊಂದಿಗೆ ತಮಗೆಲ್ಲರಿಗೂ ಬಹುಶಃ ಈ ಊರು ಪರಮೇಶ್ವರ ಹೆಗಡೆಯವರ ಜೊತೆಗೆ ಈ ಭಂಡಾರಿಕೆರೆ ಮತ್ತು ಸಂಪಗೋಡು ಗ್ರಾಮ ಎನ್ನುವಾಗ ನನಗೆ ಹಲವಾರು ಎಲ್ಲ ಅರ್ಥಧಾರಿಗಳ ನೆನಪಾಗ್ತದೆ. ಗಜಾನ ಭಟ್ರು ಒಡವೆ ಮನೆ, ಆರ್ ವಿ ಭಟ್ರು ಒಡವೆ ಮನೆ, ನರಸಿಂಹ ಹೆಗಡೆಯವರು ಪೇಟೆ ಸರ, ಹುಲಿಮನೆ ಗೋಪಾಲ್ ಹೆಗಡೆಯವರು, ಮತ್ತಿಗಾರ ಶಣ್ಣಣ್ಣ, ಸುಬ್ರಾಯ ಹೆಗಡೆಯವರು, ಹೀಗೆ ಅನೇಕ ಕಲಾವಿದರ ಒಂದು ಕೂಟ ಇದು, ಒಂದು ಎಲ್ಲರ ಮನೆ ಇದು. ಬಹುಶಃ ವಾಜಗದ್ದೆ ದೇವಸ್ಥಾನ ದುರ್ಗಾ ವಿನಾಯಕ ಇವರಿಗೆಲ್ಲ ಸಿದ್ಧಿ ಕೊಟ್ಟಿರಬೇಕು. ಬಹುಶಃ ಅದಕ್ಕಾಗಿಯೇ ಪರಮೇಶ್ವರ ಹೆಗಡೆಯವರು ಬಹಳಷ್ಟು ಜನ ಇನ್ನೂ ಮುಂಚೂಣಿಯಲ್ಲಿದ್ದಾರೆ. ಗೋಪಾಲ ಹೆಗಡೆಯವರಿಗೆ ಇವತ್ತಿಗೂ ಬಹುಶಃ ಹೊರಗೆಲ್ಲ ಕರೆಯ ಬರುತ್ತದೆ. ಏನಂತ, ನೀವು ಇವತ್ತಿನ ಒಂದು ತಾಳಮದ್ದಲೆಗೆ ವಿಮರ್ಶಕರಾಗಬೇಕು, ಚಿಂತಕರಾಗಬೇಕು, ಕೊನೆಯಲ್ಲಿ ಸಮಷ್ಟೀಕರಣವನ್ನು ಸತ್ತು ಪ್ರೇಕ್ಷಕ ವರ್ಗಕ್ಕೆ ಉಣಬಡಿಸಬೇಕು ಅಂತ ಕರೀತಾರೆ. ಅಂತಹ ಯೋಗ್ಯತೆ ಈ ಊರಿನಲ್ಲಿದೆ. ಈ ಮನೆಯಲ್ಲಿ ಅಂತಹ ಸಂಪನ್ನತೆ ಸದಾ ಚಿರಾಯುವಾಗಲಿ. ದೇವರು ಎಲ್ಲರಿಗೂ ಸನ್ಮಂಗಳವನ್ನು ಮಾಡಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು. ಅವಕಾಶಕ್ಕಾಗಿ ಧನ್ಯವಾದಗಳು. ನಾರಾಯಣ ಹೆಗಡೆ ಅವರಿಗೆ